ಸಿದ್ದರಾಮಯ್ಯ ಸಂಪುಟದ ಬಿಗ್ ವಿಕೆಟ್ ಕೆಎನ್ ರಾಜಣ್ಣ ಪತನವಾಗಿ ತಿಂಗಳಾಗ್ತಾ ಬಂತು. ಸೆಪ್ಟೆಂಬರ್ ಕ್ರಾಂತಿಯ ಕಿಡಿ ಹೊತ್ತಿಸಿದ್ದಂತಹ ರಾಜಣ್ಣ ಎಕ್ಸಿಟ್ ಆಗಿದ್ದೇ ತಡ ಎದುರಾಳಿ ಬಣಕ್ಕೆ ಬೂಸ್ಟ್ ಸಿಕ್ಕಾಗಿದೆ. ಸಂಪುಟದಿಂದ ವಜಾ ಆಗಿರುವಂತಹ ರಾಜಣ್ಣ ಬಿಜೆಪಿ ಗಜ್ಜೆ ಹಾಕಿದ್ದಾರೆ ಅಂತ ಹೇಳಿ ಡಿಕೆಶಿ ಬಣದ ಬಾಲಣ್ಣ ಸಿಡಿಸಿರುವಂತಹ ಸ್ಫೋಟಕ ಬಾಂಬ್ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿದೆ. ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ. ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ. ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಇದು ಡಿಕೆಶಿ ಆಪ್ತ ಮಾಗಡಿ ಬಾಲಣ್ಣ ಸ್ಫೋಟಿಸಿರೋ ಸೆಪ್ಟೆಂಬರ್ ಕ್ರಾಂತಿಯ ಕಿಡಿಗಳು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಮೊಳಗತ್ತೆ ಅಂತ ಆಗಸ್ಟ್ನಲ್ಲಿ ಡಿಸ್ಮಿಸ್ ಆಗಿದ್ದ ಕನಸುಗಾರ ರಾಜಣ್ಣ ತಮ್ಮ ಮಾತಿನಿಂದಾನೇ ಮಂತ್ರಿ ಪಟ್ಟವನ್ನ ಕಳ್ಕೊಂಡಿದ್ರು. ವಾಲ್ಮೀಕಿ ಸಮುದಾಯದ ಸೀನಿಯರ್ ಲೀಡರ್ ಮಧುಗಿರಿ ರಾಜಣ್ಣ ಹಿಟ್ ವಿಕೆಟ್ ಆಗಿದ್ದೇ ತಡ ಬಂಡೆ ಬಣದ ಆಟಗಾರ ಬಾಲಣ್ಣ ಮತ್ತೊಂದು ಗೂಗ್ಲಿ ಬಿಟ್ಟಿದ್ದಾರೆ. ಕೆಎನ್ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರಾ? ಮಾಗಡಿ ಶಾಸಕ ಬಾಲಕೃಷ್ಣ ಸ್ಫೋಟಕ ಬಾಂಬ್. ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಕಾಂಗ್ರೆಸ್ ಮನೆಯೊಳಗಿನ ಬಂಡಾಯಗಾರ ಕೆಎನ್ ರಾಜಣ್ಣ ವಿರುದ್ಧ ಮತ್ತೊಂದು ಆಟಂ ಬಾಂಬ್ ಸಿಡಿದಿದೆ. ಕಾಂಟ್ರವರ್ಸಿಗಳ ಮಾತುಗಾರ ಕೆಎನ್ ರಾಜಣ್ಣ ಬಿಜೆಪಿ ಸೇರೋಕೆ ಅರ್ಜಿ ಹಾಕೊಂಡವ್ರೆ. 100ಕ್ಕೆ 100 ಭಾಗ ಬಿಜೆಪಿಗೆ ಹೋಗ್ತಾರೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಢಮ್ ಢಮಾರ್ ಪಟಾಕಿ ಸಿಡಿಸಿದ್ದಾರೆ. ಮಾತು ಮನೆ ಕೆಡಿಸಿದ್ಯೇ ಹೊರತು ಯಾರ ಷಡ್ಯಂತ್ರವೂ ಇಲ್ಲ ಅಂತ ರಾಜಣ್ಣ ವಜಾ ಕುರಿತು ವ್ಯಂಗ್ಯವಾಡಿದ್ದಾರೆ. ಈಗೇನ್ ಮಾಡಕ್ ಹೊಂಟವ್ರೆ? ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರು ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ. ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಅವ್ರ ಭಾಷೆಗಳು ಯಾವ ರೀತಿ ಇತ್ತು, ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನಃ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ. ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ, ಡೆಲ್ಲಿ ಸಮಾವೇಶ ಮಾಡ್ಲಿ ಪಾಪ. ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕ್ಕಾಯ್ತದ? ಯಾರ ಜೊತೆ ಸಂಪರ್ಕ ಮಾಡಿದ್ದಾರೆ ಸರ್? ಹೇಗೆ ಸರ್? ನೀವು ಅವ್ರನ್ನೇ ಕೇಳಿ. ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಸಂಪರ್ಕ ಮಾಡೋರು ಅಂತ ಹೇಳ. ಪಕ್ಷ ಬಿಡಲ್ಲ, ಬೇರೆ ಪಕ್ಷ ಸೇರಲ್ಲ ಎಂದ ರಾಜಣ್ಣ. ಇನ್ನು ಎಚ್.ಸಿ. ಬಾಲಕೃಷ್ಣ ಆರೋಪಕ್ಕೂ 3 ದಿನಗಳಿಗೆ ಮುನ್ನವೇ ಕೆಎನ್ ರಾಜಣ್ಣ ನಾನ್ ಪಕ್ಷ ಬಿಡುವುದಿಲ್ಲ ಅನ್ನುವ ಕ್ಲಾರಿಟಿಯನ್ನ ಕೊಟ್ಟಿದ್ರು. I wanted to make it very, very clear. I will not leave the Congress party. I will not join any other party. ಇತ್ತ ಸೆಪ್ಟೆಂಬರ್ ಕ್ರಾಂತಿ ಬಾಲಕೃಷ್ಣರಿಂದಲೇ ಶುರುವಾಗುತ್ತೆ ಅಂತ ಕೆಎನ್ ರಾಜಣ್ಣ ಪುತ್ರ MLC ರಾಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಮಾಡ್ತೇವೆ ಅಂದ್ರೆ ಇವರೆಲ್ಲ ಬಿಜೆಪಿಗೆ ಹೋಗಬಹುದು ಅಂತ ಕುಟುಕಿದ್ದಾರೆ. ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ, ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ ಬಿಜೆಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣ ಅವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯನೂ ಪಡಂಗಿಲ್ಲ. ಜಾಸ್ತಿ ಇದಕ್ಕೂ ಪಕ್ಷ ಬಿಡೋವಂಥ ವಿಚಾರ ರಾಜಣ್ಣವರಾಗಲಿ ನಾನಾಗಲಿ ಇಲ್ಲ. ನಾವು ಇರೋ ಅಷ್ಟು ದಿವಸ ಎಲ್ಲಿ ಇರ್ತೀವಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಅಧಿಕಾರ ಸಿಗುತ್ತೆ, ಬಿಡುತ್ತೆ. ಎದುರು ಬದುರು ಬಂದಾಗ ಮಾತನಾಡಿರಬಹುದು, ಆದ್ರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರೂ ಅಲ್ಲ ಅಂತ ಸಿದ್ದರಾಮಯ್ಯರನ್ನ ಉದಾಹರಣೆ ಕೊಟ್ಟು ಸಿಟಿ ರವಿ ಕುತೂಹಲವನ್ನ ಹೆಚ್ಚಿಸಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಹಿ ವಾಸ್ ಬಿಜೆಪಿ ಮ್ಯಾನ್, ನಮ್ಮ ಪಾರ್ಟಿಲೇ ಇದ್ರು. ಮತ್ತು ನಮ್ಮ ಜೊತೆನಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ರಾಜಣ್ಣ ಅವರು ಇದ್ದಾರೆ ಅಂತ ನಾನು ಹೇಳಿದ್ರಲ್ಲಿ ನೋಡಿ, ನಾವೆಲ್ಲ ಬೇರೆ ಬೇರೆ ವೈಚಾರಿಕವಾಗಿ ಬೇರೆ ಬೇರೆ ಪಕ್ಷಗಳಿಗೆ ಸೇರಿರ್ಬೋದು. ನಾವ್ಯಾರು ಶತ್ರುಗಳಲ್ಲ. ನಾವೇನು ಶತ್ರುಗಳ? ಯಾರನ್ನು ಸಿಕ್ಕಿರೋ ಎದುರ ಬದ್ರ ಮಾತಾಡ್ತೀವೋ ಇಲ್ವೋ?
ಮತ್ತೆ ಇವಿದೂ ಇಲ್ಲ. ಈ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ. ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರೇ, ಇದಕ್ಕೆ ಉದಾಹರಣೆ ದೊಡ್ಡ ದೊಡ್ಡ ನಾಯಕರು ತುಂಬಾ ಜನ ಇದ್ದಾರೆ. ಒಟ್ಟಾರೆ ಕೆಎನ್ ರಾಜಣ್ಣ ವಜಾ ಮಾಡಿದ್ದು ಅಕ್ಟೋಬರ್ ಪ್ರಳಯಕ್ಕೆ ಮುನ್ನುಡಿ ಬರೆಯಿತಾ ಅಂತೆಲ್ಲ ವ್ಯಾಖ್ಯಾನಿಸಲಾಗ್ತಾ ಇದೆ. ಆದ್ರೆ ರಾಜಕೀಯದ ಗತಿ ಮತ್ತು ಗತ್ಯಂತರಗಳು ಯಾವಾಗ್ಲೂ ಅನೂಹ್ಯ, ಹೀಗೆಯೇ ಅಂತ ನಿರ್ಣಯಿಸೋದು ಕಷ್ಟ. ಕಾಲನ ಚಲನೆಯಂತೆ ರಾಜಕಾರಣವು ಊಹಾತೀತ. ಸದ್ಯ ಮಾಗಡಿ ಶಾಸಕ ಬಾಲಕೃಷ್ಣ ಸಿಡಿಸಿರುವ ಬಾಂಬ್ ಅಂತೂ ತೀವ್ರ ಸಂಚಲನಕಾರಿ. ರಾಮನಗರದಿಂದ ಮೋಹನ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.